ದೇಶದ ಪ್ರಮುಖ ವಾಹನ ಉತ್ಪಾದಕ ಸಂಸ್ಥೆಗಳ ಪೈಕಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿರುವಂತಹ ಟಾಟಾ ಮೋಟಾರ್ಸ್ ವಿವಿಧ ಶ್ರೇಣಿಯ 17 ಹೊಸ ಟ್ರಕ್ ಮಾದರಿಗಳನ್ನು ಬಿಡುಗಡೆ ಮಾಡಿದೆ. ದೆಹಲಿಯ ಭಾರತ ಮಂಟಪದಲ್ಲಿ ಆಯೋಜಿಸಿದ್ದಂತಹ ವಿಶೇಷ ಕಾರ್ಯಕ್ರಮದಲ್ಲಿ ಈ ಟ್ರಕ್ಗಳನ್ನು ಅನಾವರಣಗೊಳಿಸಲಾಯಿತು. ಚಾಲಕರ ಸುರಕ್ಷತೆ ಹಾಗೂ ವಾಹನ ಮಾಲೀಕರ ಲಾಭ ದೃಷ್ಟಿಯನ್ನ ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಿರುವಂತಹ ಹೊಸ ಅಜೂರಾ ಸರಣಿ ಮೊದಲ ಬಾರಿಗೆ ಮಾರುಕಟ್ಟೆಗೆ ಪ್ರವೇಶಿಸ್ತಾ ಇರುವಂತಹ ವಿದ್ಯುತ್ ಚಾಲಿತ ಟ್ರಕ್ಗಳು ಹಾಗೂ ಪ್ರೈಮಾ, ಸಿಗ್ಮಾ ಮತ್ತು ಅಲ್ಪಾ ಮಾದರಿಗಳ ಸುಧಾರಿತ ಆವೃತ್ತಿಗಳನ್ನ ಟಾಟಾ ಮೋಟಾರ್ಸ್ ಎಂಡಿ ಮತ್ತು ಸಿಇಒ ಗಿರೀಶ್ ವಾಫ್, ಉಪಾಧ್ಯಕ್ಷ ರಾಜೇಶ್ ಕೌಲ್ ಅವರ ಉಪಸ್ಥಿತಿಯಲ್ಲಿ ಪ್ರದರ್ಶಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಿರೀಶ್ ವಾಫ್, ದೇಶದ ಪ್ರಗತಿಪರ ನೀತಿಗಳು, ಆಧುನಿಕ ಮೂಲ ಸೌಕರ್ಯ ಹಾಗೂ ಲಾಜಿಸ್ಟಿಕ್ಸ್ ಕ್ಷೇತ್ರದ ಹೆಚ್ಚುತ್ತಾ ಇರುವಂತಹ ಬೇಡಿಕೆಯ ಹಿನ್ನೆಲೆಯಲ್ಲಿ ಟ್ರಕ್ ಉದ್ಯಮದಲ್ಲಿ ವೇಗವಾಗಿ ಹಾಗೂ ಮಹತ್ವದ ಬದಲಾವಣೆಗಳು ನಡೀತಾ ಇವೆ. ಭವಿಷ್ಯದ ಅಗತ್ಯತೆಗಳನ್ನ ಮನಗಂಡು ಈ ಹೊಸ ಟ್ರಕ್ಗಳನ್ನ ಅಭಿವೃದ್ಧಿ ಪಡಿಸಲಾಗಿದೆ ಅಂತ ಹೇಳಿದ್ರು. ಇನ್ನು ಟಾಟಾ ಮೋಟಾರ್ಸ್ನ ಹೊಸ ಅಜೂರಾ ಸರಣಿಯ ಟ್ರಕ್ಗಳು ಮಧ್ಯಮ ಹಾಗೂ ಹಗುರ ವಾಣಿಜ್ಯ ವಾಹನ ವಿಭಾಗಕ್ಕೆ ಸೇರಿವೆ. 7 ರಿಂದ 19 ಟನ್ ವರೆಗಿನ ಸರಕು ಸಾಗಣೆ ಅನುಕೂಲವಾಗುವ ವಿವಿಧ ಮಾದರಿಗಳು ಲಭ್ಯವಿದ್ದು 3.6 ಲೀಟರ್ ಸಾಮರ್ಥ್ಯದ ಡೀಸೆಲ್ ಎಂಜಿನ್ ಅನ್ನು ಹೊಂದಿವೆ ಎಂದಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.